ಹಲೋ ಗೈಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ದಿವ್ಯಾ ಭರತ್ ಬ್ಲಾಗ್ಸಿಗೆ. ಇವತ್ತಿನ ಬ್ಲಾಗ್ಸ್ ಏನು ಗೊತ್ತಾ, ನನ್ನ ಮಕ್ಕಳು ಇಬ್ಬರು ಕೂಡ ಸೇವಿಂಗ್ಸ್ ಮಾಡಿದ್ದಾರೆ ಗೋಲ್ಕದಲ್ಲಿ. ಅವ್ರಿಗೆ ಸೈಕಲ್ ತೊಗೊಳ್ಬೇಕು ತುಂಬ ದಿನದಿಂದ ಸೈಕಲ್ ಅಂತ ಕೇಳ್ತಿದ್ಲು. ಅವಳದು ಚಿಕ್ಕವಳಿದ್ದಾಗ ಸೈಕಲ್ ಹಾಳಾಗ್ಬಿಟ್ಟಿದೆ ಅವಳದು ಫುಲ್ಲು. ಅದಕ್ಕೋಸ್ಕರ ಸೈಕಲ್ ತೊಗೊಳ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದಕ್ಕೆ ನಮ್ಮ ಹತ್ರ ಅಂತೂ ಅಮೌಂಟ್ ಇರಲಿಲ್ಲ. ಇವಾಗ ಅವ್ರ ಸೇವಿಂಗ್ಸ್ ಅಮೌಂಟಲ್ಲೇ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರು ಎಷ್ಟು ಸೇವಿಂಗ್ಸ್ ಮಾಡಿದ್ದಾರೆ ಇಬ್ಬರೂ ಕೂಡ ನೋಡೋಣ ಬನ್ನಿ ಗೈಸ್. ಎಷ್ಟು ಸೇವಿಂಗ್ಸ್ ಮಾಡಿದ್ದಾರೆ, ಆ ಸೇವಿಂಗ್ಸ್ ಅಮೌಂಟಲ್ಲಿ ಸೈಕಲ್ ಬರುತ್ತಾ ಬರಲ್ವಾ, ಇಲ್ಲ ಎಷ್ಟಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಹಾಯ್ ಹಾಯ್ ಹೇಳಿ, ಎಷ್ಟು ಸೇವಿಂಗ್ಸ್ ಮಾಡಿದ್ದೀರ ನೋಡೋಣ. ಎಷ್ಟು ಸ್ಟಾರ್ಟ್ ಮಾಡೋಣ. ಓಕೆ, ಕೊಡಿ ಪಪ್ಪನ ಕೈಲಿ. ಇವಾಗ ಯಾರ್ದು ಫಸ್ಟ್? ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅವನಂತೂ. ಅವನ ಬೆಳಿಗ್ಗೆಯಿಂದನೂ ಅದನ್ನೇ ಹೇಳ್ತಾ ಇದ್ದಾನೆ, ಸೈಕಲ್ ತಗೊಬರಕ್ಕೆ ಹೋಗೋಣ, ನಡೀರಿ ಅಂತ ಇದ್ದಾನೆ. ನೋಡೋಣ ಎಷ್ಟು ಸೇವಿಂಗ್ಸ್ ಮಾಡಿದ್ದಾರೆ ಅಂತ. ಸುಮ್ಮನೆ ಆಯ್ತು, ಹಿಂದೆ ಕೂರು ಕೆಳಗಡೆ. ಇರೋ ಕೊಡೋದಲ್ಲ, ಏನು ಕೂರು ಕೆಳಗಡೆ ಮುದ್ದು. ನಿಮಿಷ ಕಟ್ ಮಾಡ್ತೀನಿ ನೀಟಾಗಿ. ಹುಷಾರು ದೊಡ್ಡ ಐತೆ. ಅದ್ ಬಿಟ್ರಿ ಈಗ ಬಿಡ್ರಿ. ಅದರಲ್ಲಿ ನಂದು ಪಾಲಿದೆ, ಬಟ್ ಪರವಾಗಿಲ್ಲ, ಸುಮಾರಿದೆ. ಆಯ್ತು ಇರೋ, ಕೌಂಟ್ ಮಾಡ್ಬಿಟ್ಟು ಅವ್ರದ್ದು ಇವಾಗಲ್ಲ, ಇವನ್ ಕೌಂಟ್ ಆದ್ಮೇಲೆ ನಿಂದು ವೇಟ್ ಮಾಡಬೇಕು. ಅವ್ರವ್ರಿಗೆ ಕುತೂಹಲ ಜಾಸ್ತಿ ಇದೆ. ಈಗ ಆಯ್ತು, ನಾನು ಜೋಡಿಸ್ತೀನಿ ಇರಮ್ಮ. ಈಗ 10 ರೂಪೀಸು ನಾನು ಜೋಡಿಸ್ತಾ ಹೋಗ್ತೀನಿ. ಈಗ ಟುಸಿ ನೀನು 10 ರೂಪೀಸ್ ನೀನು ಯಾವ್ದು ಜೋಡಿಸ್ತೀನಿ ನೋಡಿ. ಕಾಯಿನ್ಸ್ ಎಲ್ಲ ಇವ್ನು ಸಪ್ರೇಟ್ ಮಾಡ್ತಾ ಇದ್ದಾನೆ, ಅವರಪ್ಪ ಬಂದು 10 ಸಪ್ರೇಟ್ ಮಾಡ್ತಾ ಇದ್ದಾರೆ. ನೀನು ಎಷ್ಟು 50ನಾ? 100. ಹಾಂ, ಓಕೆ. ಇವನು 10 ಕಾಯಿನ್ಸ್ ಸಪ್ರೇಟ್ ಮಾಡ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ ನೋಡಿ. ಓಕೆ ಗೈಸ್, ಈ ನೋಟ್ ಹೋಗುತ್ತಾ ಹೋಗಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಅಷ್ಟೇ, 50 ಕೂಡ ಈಗ ರನ್ ಆಗ್ತಿದೆಯೋ ಆಗ್ತಿಲ್ವೋ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನನಗೆ ಡೌಟ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇವೆರಡೂ ಯೂಸ್ ಆಗುತ್ತೋ ಆಗಲ್ವೋ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ಗೈಸ್ ನೋಡಿ, 20 ರೂಪೀಸ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಫಸ್ಟ್ ಟೈಮ್ ಸಿಕ್ಕಿದೆ 20 ರೂಪೀಸ್. ನೋಡಿ, ಇದೊಂದು ಕಾಯಿನ್ ನಮ್ಮ ಹತ್ರ ಸೆಪ್ರೇಟಾಗಿ ಉಳ್ಕೊಂಡಿದೆ, ಅದನ್ನು ಗೋಲ್ಕಕ್ಕೆ ಹಾಕ್ಕೊಂಡಿದ್ದಾಳೆ ನನ್ನ ಮಗಳು. ಇದನ್ನು ಯಾರು 20 ರೂಪೀಸ್ ನಿಮ್ಮ ಹತ್ರ ಇದೆ ಕಮೆಂಟಲ್ಲಿ ತಿಳಿಸಿ. ಒಂದು ಗೋಲ್ಕದಲ್ಲಿ ಇಷ್ಟು ಸೆಪ್ರೇಟ್ ಮಾಡಿದ್ದೀವಿ. ಎಷ್ಟಿದೆ ಅಂತ ಇನ್ನೂ ಕೂಡ ಕೌಂಟ್ ಮಾಡಿಲ್ಲ, ಕೌಂಟ್ ಮಾಡೋಣ. 1 ಇರೋದು 2 3 4 5 6 7 8 9 10 ಕೌಂಟ್ ಮಾಡ್ತಾರೆ. ಎಷ್ಟಿದೆ ಅಂತ, ಟೋಟಲ್ ಎಷ್ಟಿದೆ ಅಂತ ಕೌಂಟ್ ಮಾಡಿ ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ. ಎಲ್ಲ ಕೌಂಟ್ ಮಾಡಿದ್ದು ನಾವು ಎಷ್ಟೆಷ್ಟಿದೆ ಅಂತ. ಈಗ ಅದನ್ನು ಟೋಟಲ್ ಕೌಂಟ್ ಮಾಡೋಣ, ಎಷ್ಟು ಅಮೌಂಟ್ ಇದೆ ಅಂತೇಳಿ. ಗೈಸ್, ನಿಜವಾಗ್ಲೂ ಈ ರೀತಿ ಮಕ್ಕಳಿಗೆ ದುಡ್ಡಿನ ವ್ಯಾಲ್ಯೂ ತಿಳಿಸ್ಬೇಕು ಅಂತಂದರೆ ಈ ರೀತಿ ಅವ್ರು ಸೇವಿಂಗ್ಸ್ ಮಾಡಿ ಅವ್ರಿಗೆ ಕೊಡಿಸಿದಾಗ ಖುಷಿನೂ ಇರುತ್ತೆ, ಅಮೌಂಟ್ ವ್ಯಾಲ್ಯೂನೂ ಗೊತ್ತಾಗುತ್ತೆ, ದುಡ್ಡಿನ ವ್ಯಾಲ್ಯೂ ಏನು ಅಂತ. ಏಕೆ ಅಂತ ಅಂದರೆ, ಇಲ್ಲಾಂದರೆ ಸುಮ್ಮನೆ ಹೋಗ್ತಾರೆ, ತಿಂಡಿ ತೊಗೋತಾರೆ, ಏನೋ ಸುಮ್ಮನೆ ಅನ್ನೆಸೆಸರಿಗೆ ಯಾರೋ ಕೊಟ್ಟರು ಅಂತ, ಇಲ್ಲ ತಾತ ಅಜ್ಜಿ ಕೊಟ್ಟಿದ್ದನ್ನೆಲ್ಲ ವೇಸ್ಟ್ ಮಾಡ್ತಾರೆ. ಅದ್ರ ಬದಲು
ಈ ರೀತಿ ಗೋಲ್ಕಕ್ಕೆ ಹಾಕ್ಕೊಳ್ಳಿ, ನಿಮಗೇನೋ ತೊಗೊಳ್ತೀವಿ ಬಿಡ್ತೀವಿ ನೀವೇ ತೊಗೊಳ್ಳಿ ಅಂತ ಅಂದಾಗ ಖುಷಿಯಿಂದ ಸೇವ್ ಮಾಡ್ಕೋತಾರೆ. ಆ ವಸ್ತು ವ್ಯಾಲ್ಯೂ ಗೊತ್ತಾಗುತ್ತೆ ಅವರಿಗೆ. ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. 8,647 ರೂಪಾಯಿ ಇದೆ. ಓ ಪರವಾಗಿಲ್ಲ, ಸೂಪರ್. ಇಲ್ಲಿ ನೋಡಿ 8,647 ರೂಪಾಯಿ ಇದೆಯಂತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಅಮೌಂಟ್ ಇದೆ ಅಂತ. ಪರವಾಗಿಲ್ಲ, ಓಕೆ, ಗುಡ್ ಜಯಶ್ವೇತ್. ಸೈಕಲ್ ತಗೋಬೇಕಾ? ಇನ್ನೂ ಎಷ್ಟು 200 ರೂಪೀಸ್ ಸೇವ್ ಮಾಡಿದ್ದಾನೆ, ಬಟ್ ಆ ನೋಡ್ಕೊಂಡು ಹೋಯ್ತು ಅಂತ ಗೊತ್ತಿಲ್ಲಪ್ಪ. ಕೊಡಿಲಿ, ಇಲ್ಲಿದೆ ಅದನ್ನು ಜಾಸ್ತಿ ಮಾಡಿದ್ಯಲ್ವಾ, ನಿಂಗೆ ಆ ದುಡ್ಡೇ ಸೈಕಲ್ ಬರುತ್ತೆ ನೋಡಿ. ಅದು ಇದೆ, ಬಟ್ ಅದು ಅದೇ ನಿಮ್ಗೆ ಹೇಳೋದ್ನಲ್ಲ ಹೋಗುತ್ತೋ ಇಲ್ವೋ ಅಂತ, ಅದನ್ನು ಗೊತ್ತಿಲ್ಲ. ಅದಕ್ಕೆ ಅದು ಹಂಗೆ ಸೈಡಲ್ಲಿ ಇಟ್ಟಿದ್ದೀವಿ, ನೋಡೋಣ. ಹೋದರೆ ಗುಡ್, ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಪರಿಣಿತ ಅದು ಅವ್ರ ಗೋಲ್ಕದಲ್ಲಿ ಎಷ್ಟು ಸೇವ್ ಮಾಡಿದ್ದಾರೆ ಅಂತ ನೋಡೋಣ. ಓಕೆ, ನೋಡೋಣ. ಮುದ್ದು ಅಕ್ಕಂದು ಓಪನ್ ಮಾಡೋದಾ? ಅಕ್ಕಂದು ಪ್ರಿಯವ ಅಕ್ಕಂದು ಜಾಸ್ತಿ ಪರಿಣಿತರದು ಓಪನ್ ಆಯ್ತು. ನಿನ್ನ ಸರಿ ಅಮ್ಮ ಆಯ್ತು. ಅವ್ರನ್ನ ಅವರೇ ಅನ್ಕೋನು ಕಾಯಿನ್ಸ್ ಜಾಸ್ತಿ ಇದೆ ಅನ್ಸುತ್ತೆ. ಇದು ಪರಿಣಿತರದು. ನೋಡೋಣ ಇವಾಗ ಇವ್ರದ್ದು ಎಷ್ಟಿದೆ ಅಂತ ಮಾಡ್ತಾ ಇದ್ದೀವಿ. ನೋಡಿ ಡಿವೈಡ್ ಆಗಿದೆ ಎಲ್ಲ. ಈಗ ಇದರಲ್ಲಿ ಎಷ್ಟಿದೆ ಅಂತೇಳಿ ಕೌಂಟ್ ಮಾಡೋಣ. ಓಕೆ, ಕೌಂಟ್ ಆಗಿದೆ. ಈಗ ಟೋಟಲ್ ಎಷ್ಟು ಅಮೌಂಟ್ ಇದೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. 6,458 ರೂಪಾಯಿ. ಹಾಂ, ಗುಡ್. 8,000 ಇಂದ 6,000 ಟೋಟಲ್ ಎಷ್ಟಾಯಿತು? 2ರಿಂದ 8, 10, 14, 15,000 ಆಯಿತು. ಸೂಪರ್. ಎಷ್ಟು ಸೇವ್ ಮಾಡಿದ್ದೀರಾ ಇವಾಗ? ಟೋಟಲ್ ಆಗಿ ಇದರಿಂದ 15,000. ಎಸ್, 15,000 ಸೇವ್ ಮಾಡಿದ್ದೀರಾ. ಸೈಕಲ್ ಬೇಕಾ ಬೇಡ? ಅಲ್ಲಿ ಮೇಲ್ಗಡೆ ಸೈಕಲ್ ತೊಗೊಳ್ಳೋದಕ್ಕೆ ಬಂದಿದ್ದೀವಿ. ಡಿಕಾತ್ಲಾನ್ ಫಸ್ಟ್ ಫ್ಲೋರ್. ಯಾವ ಥರ ಸೈಕಲ್ ಯಾವ್ದು ತೊಗೋತೀವಿ ಅಂತ ನಿಮಗೂ ರಿವ್ಯೂ ಮಾಡ್ತೀನಿ, ಬನ್ನಿ. ಮುದ್ದು, ಮುದ್ದು ಅದು ತಗೋತೀಯಾ? ಅವನಂತೂ ಅವರಂತೂ ಎಕ್ಸೈಟ್ ಆಗಿದ್ದಾರೆ ಫುಲ್ಲು. ಯಾವ್ದು ತೊಗೋಬೇಕು ಏನು ಅಂತ ಓಡ್ತಿದ್ದಾರೆ ಒಂದೇ ಸಮಯ. ನೋಡಿ ಫುಲ್ ಖಾಲಿ ಇದ್ದಾರೆ. ವೀಕೆಂಡ್ ಆದರೆ ತುಂಬ ಚೆನ್ನಾಗಿರ್ತಾರೆ ಆವಾಗ್ಲೂ, ಬಟ್ ಇದು ಫುಲ್ ಖಾಲಿ ಇದ್ದಾರೆ. ವೀಕ್ ಡೇಸ್ ಎಲ್ಲ ಅದರಿಂದ. ನೀವು ತಗೋತೀರಾ ಸೈಕಲ್ನ? ಹಾಂ, ಇನ್ಯಾವ ಥರದ್ದು ಬೇಕು? ನಿಮ್ಮ ರೇಂಜ್ ಎಲ್ಲೋ ಇದೆ. ನೀವು ಇಲ್ಲಿಯವರಲ್ಲ, ನಮ್ಮ ರೇಂಜಿಗೆ ಬರೋರಲ್ಲ ನೀವು. ಅದಕ್ಕೆ ಒಂದು 8,000 ನೋಡ್ತಾ ಇದೀವಿ. ನಿಂಗೆ ಸೈಕಲ್ ಬಿಡುವಾ?
ಅದು ಅದು ಇದೇ ಒಂದು ಕಡೆ ಇದೆ ಒಂದು ಕಡೆ ಅದಕ್ಕೆ ಎಲ್ಲಾರ್ದು ಈಗ ಅಕ್ಕ ಸೈಕಲ್ ನೋಡ್ಕೋ ನಿಮಗೆ ಸೈಕಲ್ ಬೇಡ ಇದು ಬೇಡ ಕಣ ಅವನಿಗೆ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ನು ಗೊತ್ತಾಗ್ತಿಲ್ಲ ಅವನಿಗೆ. ದೊಡ್ಡದು ಚಿಕ್ಕದು ಅಂತ ಇದೆ. ಮೊದಲು ರಿಪೇರಿ ಮಾಡ್ತಾ ಇದೆಯಾ ಸೈಕಲ್ ತೊಗೋತಾ ಇದೆಯಾ? ಹಾಂ, ರಿಪೇರಿ ಮಾಡ್ತಾ ಇದೆಯಾ ತೊಗೋತಾ ಇದೆಯಾ? ಯಾವ್ದು ಬೇಕು ಟುಷಿ? ಹಾಂ, ಯಾವ್ದು ಬೇಕು ಟುಷಿ? ಹೋ ಗುರ್ಸ್ಬಿಟ್ಟು ಬೀಳ್ಸ್ಬಿಡ್ತೀಯ ಆಮೇಲೆ ನೀನೇ. ಸೈಕಲ್ ಹೊಡಿಸಿ ಸುಮಾರು ಹೊಡ್ಸ್ಕೊಳಾಯ್ತಾ? ಹೌದಾ? ಅವಳು ಸೈಕಲ್ ಅದೇ ಓಕೆ ಅಂದಿದ್ಯಾ? ಅದೇ ಇರಲಿ ಬಿಡು. ಪರವಾಗಿಲ್ಲ. ದಿಸ್ ಮೈ ಸೈಕಲ್. ಇದೆ ನಾವು ತೊಗೊತಿರೋ ಸೈಕಲ್ ನೋಡಿ. ಈಗ ಜಸ್ಟ್ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಹಾಂ, ಇದೇನೆ ಅಲ್ಲಿ ದಿಸ್ ಅದೇ ಇದೇನೆ. ಏಕೆ ಕನ್ಫ್ಯೂಷನ್ ಆಗ್ತೈತೆ? ಟ್ರಯಲ್ ಮಾಡ್ತಾ ಇದ್ದಾರೆ. ಟ್ರಯಲ್ ಹೆಂಗಿದೆ? ಹೌ ಡು ಫೀಲ್? ಚೆನ್ನಾಗಿದೆಯಾ? ಆಗಿತ್ತು. ಹಾಂ, ಅವ್ರದ್ದು 1762. ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ. ತಗೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಡೆಕಾಥ್ಲಾನಿಗೆ ಬಂದರೆ 1 ನಿಮಿಷನೂ ಸುಮ್ಮನೆ ನಿಂತ್ಕೊಳ್ಳಲ್ಲ. ಕರ್ಕೊಂಡು ಬರೋದಕ್ಕೆ ಕರ್ಕೊ ಹೋಗಿದ್ದಾರೆ. 5 ನಿಮಿಷ ಆಯಿತು ನಾನಿಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡು. ಇನ್ನೂ ಕೂಡ ಬರಲಿಲ್ಲ. ಮೈ ಸೈಕಲ್ ರೆಡಿಯಾಗಿದೆ. ನಮ್ಮೆರಡು ಸೈಕಲ್ಲು ಕೂಡ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಗೈಸ್, ಹಿಂದೆ ಸೈಕಲ್ನ ಯಾವ ಮಟ್ಟಕ್ಕೆ ಹಾಕಿದ್ದೀವಿ ಅಂತ ಅವಳು ಹಿಂಗೆ ಕೂರಿಸಿದ್ದೀವಿ. ಜಾಗ ಕಾರ್ ಒಳಗಡೆ, ನಮ್ಮ ಪುಟ್ಟ ಕಾರ್ ಒಳಗಡೆ ನಮ್ಮ 2 ಸೈಕಲ್ ಹಾಕೊಂಡು ಹೋಗ್ತಾ ಇದ್ದೀವಿ. ಹೆಂಗೆ ಸರ್ಕಸ್ ಮಾಡಾಕಿದ್ದೀವಿ ಅಂದರೆ